ಬಾಸ್ ಈಸ್ ಬ್ಯಾಕ್ ವಿತ್ ಎ ಬ್ಯಾಂಗರ್. ಹಿ ಇಸ್ ನಾಟ್ ಜಸ್ಟ್ ಎ ಆಂಗ್ರಿ, ಹಿ ಇಸ್ ಟಾಕ್ಸಿಕ್. ಟಾಕ್ಸಿಕ್ ಮೂವಿಯ ಮೊದಲು 2 ವಿಡಿಯೋ ಗ್ಲಿಮ್ಸ್ ಬಂದಿತ್ತು, ಆದ್ರೆ ಇವಾಗ ಟೀಸರ್ ಬಂದಿದೆ. ಮೂವಿ ರಿಲೀಸ್ ಆಗಕ್ಕೆ 1 ಮಂತ್ ಗಿಂತ ಕಡಿಮೆ ಟೈಮ್ ಇದೆ. ಸ್ಟಿಲ್ ನಮಗೆ ಸ್ಟೋರಿ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಬಟ್ ಟೀಸರ್ ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿನ ಸ್ಟೋರಿ ಬಗ್ಗೆ ಗೊತ್ತಾಗುತ್ತೆ. ಈ ಒಂದು ಮೇಕರ್ಸ್ ತುಂಬಾ ಇಂಟೆಲಿಜೆಂಟ್ಲಿ ತುಂಬಾ ಕಾರ್ಡ್ಸ್ ಗಳನ್ನ ಮುಚ್ಚಿಕ್ಕಿದ್ದಾರೆ. ಟೀಸರ್ ಕಟ್ ತುಂಬಾನೇ ಫಾಸ್ಟ್ ಇದೆ, ಅದಕ್ಕೆ ಮೈಂಡ್ ಅಲ್ಲಿ ಏನು ಸ್ಟೋರಿ ಬಗ್ಗೆ ಸ್ಟಕ್ ಆಗಲ್ಲ. ಬಟ್ ಡೋಂಟ್ ವರಿ, ನಾನ್ ಫ್ರೇಮ್ ಬೈ ಫ್ರೇಮ್ ನೋಡಿದೀನಿ. ಬನ್ನಿ ಡಿಟೇಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ನನ್ನ ಚಾನೆಲ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೀಸರ್ ಸ್ಟಾರ್ಟ್ ಆಗೋದು ಪೋರ್ಚುಗೀಸ್ ವಿಲಾದಿಂದ, ಲೊಕೇಟೆಡ್ ಇನ್ ಗೋವಾ ಆರ್ ಮೇ ಬಿ ನಿಯರ್ ಬೈ. ನೀವು ಯೋಚನೆ ಮಾಡಬಹುದು ವೈ ಗೋವಾ. ದೇವರು 1960s ಅಂಡ್ 1970s ನಲ್ಲಿ ಗೋವಾ ವಾಸ್ ಎ ಹಬ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಸ್ಮಗ್ಲಿಂಗ್. ಪೋರ್ಚುಗೀಸ್ ಗೋವಾ ಬಿಟ್ಟು ಹೋಗಿದ್ದಾರೆ, ಆದ್ರೆ ಅವರ ಕನೆಕ್ಷನ್ ಇನ್ನೂ ಇದೆ. ರಾಯ ಬರೀ ಲೋಕಲ್ ಡೌನ್ ಅಲ್ಲ, ಹಿ ಈಸ್ ಡೀಲಿಂಗ್ ವಿತ್ ಇಂಟರ್ನ್ಯಾಷನಲ್ ಕಾರ್ಟಲ್ಸ್. ಒಂದ್ ಸೀನ್ ಇದೆ, ರಾಯನ ಮುಂದೆ ಒಬ್ಬ ಮನುಷ್ಯ ಸಿಗರೇಟ್ ಆಸ್ಟ್ರೇ ನಲ್ಲಿ ಫ್ಲಿಕ್ ಮಾಡ್ತಾ ರಾಯನ್ಗೆ ಹೇಳ್ತಾನೆ, ಈ ಸಲ ಯುದ್ಧ ಬೇರೆನೆ, ಎಲ್ರಿಗೂ ಎದುರು ಹಾಕೊಂಡ್ ಬದುಕಕ್ ಆಗಲ್ಲ. ಬೇಸಿಕಲಿ ಅವ್ನು ಹೇಳ್ತಾನೆ, ನಿನ್ ಟೈಮ್ ಒಂದ್ ಟೈಮ್ ಅಲ್ಲಿ ಇತ್ತು, ಇವಾಗ ನಿನ್ ಕೈಲಿ ಆಗಲ್ಲ ಅಂತ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ. ರಾಯ ಅಬ್ಸರ್ವ್ ಮಾಡ್ತಾನೆ, ಸಿಗರೇಟ್ ಆಶ್ ಏನ್ ಇದೆ ಅಲ್ಲ ಅದು ಟ್ರೇ ಅಲ್ಲಿ ಬೀಳಲ್ಲ. ರಾಯ ಅಬ್ಸರ್ವ್ ಮಾಡೋದು ಮಲ್ಟಿಪಲ್ ಕಟ್ಸ್ ಅಂಡ್ ಡೈಲಾಗ್ಸ್ ನಡುವೆ ತೋರಿಸಿದ್ದಾರೆ. ರಾಯ ಅದೇ ಆಸ್ಟ್ರೇ ನ ತಕೊಂಡು ಅವನ ಫೇಸ್ ಮೇಲೆ ಮಲ್ಟಿಪಲ್ ಟೈಮ್ಸ್ ಆಸ್ಟ್ರೇ ಇಂದ ಹುಡಿತಾನೆ. ಅಂಡ್ ಅವನು ಸತ್ತಾಗ ಅವನದೇ ಕೈ ಹಿಡಿದು ಆಸ್ಟ್ರೇ ಅಲ್ಲಿ ಆಶ್ ಹಾಕ್ತಾನೆ. ಅಂಡ್ ಲೆಜೆಂಡರಿ ಡೈಲಾಗ್, ಹ್ಯಾವ್ ಸಮ್ ಫಕ್ಕಿಂಗ್ ಮ್ಯಾನರ್ಸ್. ಇದು ಧುರಂಧರ್ ಮೂವಿಗಾಗಿ ಪಿಕ್ ಮಾಡಿದ್ದಾರೆ ಅನ್ಸುತ್ತೆ. ಆ ಆಸ್ಟ್ರೇ ಅಲ್ಲಿ ಅವನ ತಲೆಗೆ ಹೊಡಿಯೋ ಸೀನ್ ಒಂದಂತೂ ಪ್ರೂವ್ ಮಾಡುತ್ತೆ, ರಾಯ ಇಸ್ ಅನ್ಪ್ರೆಡಿಕ್ಟೇಬಲ್. ಅಂಡ್ ಆ ಸೀನ್ ಅಲ್ಲಿ ರಾಯ ಫುಲ್ ಅವ್ನ್ ಕಂಟ್ರೋಲ್ ಅಲ್ಲಿ ಇಲ್ಲ, ಮೋಸ್ಟ್ಲಿ ಫುಲ್ ಆಫ್ ನಶೆಯಲ್ಲಿ ಇದ್ದಾನೆ. ಸ್ನೋ ನಲ್ಲಿ ನಡೆಯೋ ಆ ಲಾರ್ಜ್ ಸ್ಕೇಲ್ ಆಕ್ಷನ್ ಸೀನ್ಸ್ ಏನ್ ತೋರಿಸಿದಾರಲ್ಲ, ರಾಯನ ಸುತ್ತಮುತ್ತ ತುಂಬಾ ಡೆಡ್ ಬಾಡೀಸ್ ಬಿದ್ದಿವೆ. ಅಂಡ್ ನೆಕ್ಸ್ಟ್ ಫ್ರೇಮ್ ನಲ್ಲಿ ರಾಯನ ಎದುರುಗಡೆ ತುಂಬಾ ಜನ ಬರ್ತಿದ್ದಾರೆ ಅವನ ಮೇಲೆ ಅಟ್ಯಾಕ್ ಮಾಡೋಕೆ. ಅಂಡ್ ನೀವು ಅಬ್ಸರ್ವ್ ಮಾಡಬಹುದು, ಅವ್ರ ಕೈಯಲ್ಲಿ ಗನ್ ಇಲ್ಲ, ಮೋಸ್ಟ್ಲಿ ಹ್ಯಾಂಡ್ ಕಾಂಬ್ಯಾಕ್ಟ್ ಮಾಡಕ್ ಬರ್ತಿದ್ದಾರೆ ಅನ್ಸುತ್ತೆ. ಸೋಲ್ಜರ್ಸ್ ಕೂಡ ಪ್ಲೇನ್ ಇಂದ ಜಂಪ್ ಆಗಿ ಪ್ಯಾರಾಶೂಟ್ ಇಂದ ಕೆಳಗಡೆ ಬರ್ತಿದ್ದಾರೆ ರಾಯನ ಮೇಲೆ ಅಟ್ಯಾಕ್ ಮಾಡೋಕೆ. ನೀವು ಯೋಚನೆ ಮಾಡಬಹುದು ಗೋವಾದಲ್ಲಿ ಸ್ನೋ ಎಲ್ಲಿಂದ ಬಂತು ಅಂತ. ಆದ್ರೆ ರಾಯನ ಎಂಪೈರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪ್ರೆಡ್ ಆಗಿದೆ. ರಷ್ಯಾ ಅಥವಾ ಯುರೋಪ್ ರೂಟ್ ನ ರಾಯ ಕಂಟ್ರೋಲ್ ಮಾಡ್ತಿದ್ದಾನೆ. ಸ್ನೋ ಕವರ್ಡ್ ಬ್ಯಾಟಲ್ ಫೀಲ್ಡ್ ನಲ್ಲಿ ರಾಯ ಫೈಟ್ ಮಾಡ್ತಿದ್ದಾನೆ. ಯಾರ ಜೊತೆ? ಪ್ರೊಫೆಷನಲ್ ಸೋಲ್ಜರ್ಸ್ ಆರ್ ಮೇ ಬಿ ಪ್ರೈವೇಟ್ ಥಗ್ಸ್. ಇದು 2 ದೇಶಗಳ ನಡುವೆ ಬಾರ್ಡರ್ ಟೆನ್ಷನ್ ಇರಬಹುದು, ಅಥವಾ ಇಂಟರ್ನ್ಯಾಷನಲ್ ಗ್ಯಾಂಗ್ ವಾರ್ ಇರಬಹುದು. ಇಂಟರ್ನ್ಯಾಷನಲ್ ಆರ್ಮಿ ಜೊತೆ ರಾಯ ಯಾಕೆ ಯುದ್ಧ ಮಾಡ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಸ್ನೋ ವಿಜುವಲ್ಸ್ ಮಾತ್ರ ಗ್ಲೋಬಲ್ ಲೆವೆಲ್ ಅಲ್ಲಿ ಇದೆ. ಇನ್ನೊಂದು ಫ್ರೇಮ್ ನಲ್ಲಿ ರಾಯ ಎಣ್ಣೆ ಕುಡಿತಾ ಇರ್ತಾನೆ. ಈ ಒಂದು ರಾಯ ತುಂಬಾ ಸೀನ್ಸ್ ಅಲ್ಲಿ ಎಣ್ಣೆ ಕುಡಿತಾ ಇರ್ತಾನೆ. ಆದ್ರೆ ಈ ಸೀನ್ ಅಬ್ಸರ್ವ್ ಮಾಡಿ, ಅವನ ಕಾರ್ ನ ನಂಬರ್ ಪ್ಲೇಟ್ ಮೇಲೆ ಜೂಮ್ ಮಾಡಿದ್ರೆ ಗೊತ್ತಾಗುತ್ತೆ, GP ಅಂತ ಬರ್ದಿಂದಿದೆ. ಇದು ಗೋವಾದಲ್ಲಿ ಪೋರ್ಚುಗೀಸ್ರ ಇರಾನ್ ಅಲ್ಲಿ ಈ ನಂಬರ್ ಪ್ಲೇಟ್ ನ ಯೂಸ್ ಮಾಡ್ತಿದ್ರು. ರಾಯನ ಫುಲ್ ಹೇರ್ ಅಂಡ್ ಗಡ್ಡ ಮತ್ತೆ ಬಿಯರ್ಡ್ ಅಂಡ್ ಶಾರ್ಟ್ ಹೇರ್ ನೋಡಿದ್ರೆ ಒಂದಂತೂ ಗೊತ್ತಾಗುತ್ತೆ, ಮೂವಿ ಒನ್ ಟೈಮ್ ನಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ಬೇರೆ ಬೇರೆ ಟೈಮ್ ಲೈನ್ ನಮ್ಗೆ ಮೂವಿಲಿ ನೋಡಕ್ ಸಿಗುತ್ತೆ. ಮೇ ಬಿ ಪೋರ್ಚುಗೀಸ್ರು ಗೋವಾ ಅವರ ಕಂಟ್ರೋಲ್ ನಲ್ಲಿ ಇದ್ದ ಸಮಯದಿಂದ ಅವರು ಗೋವಾ ಬಿಟ್ಟು ಹೋಗೋ ಟೈಮ್ ಇಂದ ಹಿಡಿದು ರಾಯ ಹೇಗೆ ದೊಡ್ಡ ಗ್ಯಾಂಗ್ಸ್ಟರ್ ಆಗ್ತಾನೆ ಅನ್ನೋದೇ ಮೂವಿಲಿ ನಮ್ಗೆ ತೋರಿಸ್ತಾರೆ ಅನ್ಸುತ್ತೆ. ರಾಯ ಟ್ರೈನ್ ಮುಂದೆ ನಿಂತಿರೋ ಸೀನ್ಸ್ ಮತ್ತೆ ಶಿಪ್ಸ್ ಮುಂದೆ ತೋರಿಸಿರೋ ಬಾಂಬ್ ಬ್ಲಾಸ್ಟ್ ಒಂದಂತೂ ಪ್ರೂವ್ ಮಾಡುತ್ತೆ, ಹಿ ಈಸ್ ಟೇಕಿಂಗ್ ಓವರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. ಲಾಜಿಕ್ ಸಿಂಪಲ್ ಇದೆ, ಟ್ರೇಡ್ ಈಸ್ ಪವರ್ ಅಂಡ್ ಪವರ್ ಈಸ್ ರಾಯ. ಟೀಸರ್ ನಲ್ಲಿ ತೋರಿಸಿರೋ ರಾಯಲ್ ಸರ್ಕಸ್ ಮಲ್ಟಿಪಲ್ ಫ್ರೇಮ್ ನಲ್ಲಿ ಸರ್ಕಸ್ ನ ತೋರಿಸಿದ್ದಾರೆ. ಮೂವಿಯ ಸ್ಟೋರಿ ಸಂಹವ್ ರಾಯಲ್ ಸರ್ಕಸ್ ಗೆ ಕನೆಕ್ಟ್ ಆಗಿದೆ. ಸರ್ಕಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಕೊಂಡ್ರ, ಆದ್ರೆ ಟಾಕ್ಸಿಕ್ ಅಲ್ಲಿ ಇದು ಟೆರರ್. ಈ ಮೂವಿಯಲ್ಲಿ ಬ್ರೂಟಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗಿದ್ದಾರೆ. ಮೇ ಬಿ ರಾಯನ ಹೀರೋ ತರ ತೋರಿಸಲ್ಲ, ಮೇ ಬಿ ಗ್ರೇ ಶೇಡ್ ಅವತಾರ ತೋರಿಸಬಹುದು. ರಾಯಗೆ ತೋರಿಸಿರೋ ರೀತಿ ನೋಡಿದ್ರೆ ರಾಯ ಪರ್ಫೆಕ್ಟ್ ಇಲ್ಲ. ಅವನ ಜೀವನದಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದಾನೆ. ಅದರಲ್ಲಿ ಒಂದು ತಪ್ಪು ಅವನ ಮಗ. ನಮ್ಗೆ ಲಾಸ್ಟ್ ನಲ್ಲಿ ಯಶ್ ಅವರ ಒಂದು ಲುಕ್ ನೋಡಕ್ ಸಿಗುತ್ತೆ, ಶಾರ್ಟ್ ಹೇರ್ ಅಂಡ್ ಕ್ಲೀನ್ ಶೇವ್, ಲೈಕ್ ಲಕ್ಕಿ ಸಿನಿಮಾದಲ್ಲಿ ಇದೆ ಅಲ್ಲ ಆ ತರ. ರಾಯಲ್ ಸರ್ಕಸ್ ಟಿಕೆಟ್ ನಮ್ಗೆ ತೋರಿಸಿದ್ದಾರೆ, ಅದೇ ಟ್ಯಾಟೂ ಅವನ ತಲೆ ಮೇಲೆ ತೋರಿಸಿದ್ದಾರೆ. ಆ ಟ್ಯಾಟೂ ಇರೋ ಕ್ಯಾರೆಕ್ಟರ್ ನ ನೋಡಿದ್ರೆ ಮೋಸ್ಟ್ ಪ್ರೊಬ್ಯಾಬಲಿ ರಾಯನ ಮಗ ಅನ್ಸುತ್ತೆ. ರಾಯನ ಇಂಟ್ರೊಡಕ್ಷನ್ ವಿಡಿಯೋ ನಲ್ಲಿ ರಾಯ ಹೇಳ್ತಾನೆ, ಡ್ಯಾಡಿ ಸೋಮ್ ಅಂತ. ಅಂಡ್ ಇಲ್ಲಿ ಐ ಆಮ್ ಹೋಮ್ ಡ್ಯಾಡಿ ಅನ್ನೋ ಡೈಲಾಗ್ ನೋಡಕ್ ಸಿಗುತ್ತೆ. ಫಾದರ್ ಅಂಡ್ ಸನ್ ಆಂಗಲ್ ನಮ್ಗೆ ತೋರಿಸಬಹುದು. ಮೋಸ್ಟ್ಲಿ ರಾಯನ ಬಾಸ್ಟರ್ಡ್ ಸನ್ ಇರಬಹುದು. ರಾಯಗೆ ಅವನ ಅಮ್ಮ ಸರ್ಕಸ್ ಅಲ್ಲಿ ಸಿಕ್ಕಿರ್ಬೇಕು ಅಂಡ್ ಅಲ್ಲಿ ಅಫೇರ್ ಸ್ಟಾರ್ಟ್ ಆಗಿರ್ಬೇಕು. ರಾಯ ಅವನ ಅಮ್ಮಗೆ ಬಿಟ್ಟಿರ್ಬೇಕು. ಅವನ ಅಮ್ಮನ ಸಾವುಗೆ ರಾಯ ಅಂದ್ರೆ ಅವನ ಅಪ್ಪನೇ ಕಾರಣ ಅಂತ ರಾಯನ ಅಪೋಸಿಟ್ ನಲ್ಲಿ ನಿಲ್ತಾನೆ ಅನ್ಸುತ್ತೆ. ಆ ಯಂಗ್ ಯಶ್ ಕ್ಯಾರೆಕ್ಟರ್ ಕೂಡ ಅವನ ಅಪ್ಪನ ಹಾಗೆ ಬ್ರೂಟಲ್, ಇನ್ಫ್ಯಾಕ್ಟ್ ತುಂಬಾನೇ ಬ್ರೂಟಲ್ ಆಗಿ ತೋರಿಸಿದ್ದಾರೆ. ಅವನ ತಲೆ ಮೇಲೆ ಇರೋ ಟ್ಯಾಟೂ ಮೇಲೆ ಜೂಮ್ ಮಾಡಿದ್ರೆ ಅಡ್ಮಿಟ್ 1 ಅಂತ ಕಾಣಿಸುತ್ತೆ. ಆ ರಾಯಲ್ ಸರ್ಕಸ್ ಟಿಕೆಟ್ ಮೇಲೆ ಕೂಡ ಅಡ್ಮಿಟ್ 1 ಅಂತ ಬರ್ದಿರುತ್ತೆ. ಇದು ತೋರಿಸುತ್ತೆ ಅವನ ಕನೆಕ್ಷನ್ ಡೈರೆಕ್ಟ್ ಸರ್ಕಸ್ ಇಂದ ಇದೆ ಅಂತ. ತಂದೆ ಕಟ್ಟಿ ಬೆಳೆಸಿದ್ದ ಎಂಪೈರ್ ನ ಬೀಳಿಸೋ ಆಂಟಾಗನಿಸ್ಟ್ ಆಗಿ ಬರ್ತಾನೆ. ನೋಡಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಅಪ್ಪ ಮಗನ ಆಂಗಲ್ ತೋರಿಸ್ತಾರ ಅಥವಾ ಅದು ರಾಯನ ಯಂಗರ್ ವರ್ಜನ್ ಇದೆ? ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ. KGF ಟೈಮ್ ನಲ್ಲೂ ರೂಮರ್ಸ್ ಇತ್ತು ಡಬಲ್ ರೋಲ್ ಇರುತ್ತೆ ಅಂತ, ಆದ್ರೆ ಡಬಲ್ ರೋಲ್ ಏನ್ ಇರ್ಲಿಲ್ಲ. ತುಂಬಾ ಜನ ಟ್ರೋಲ್ ಮಾಡ್ತಿದ್ರು, ವಿಥೌಟ್ ಬಿಯರ್ಡ್ ಯಶ್ ಇಸ್ ನಥಿಂಗ್ ಅಂತ. ಟೀಸರ್ ನ ಲಾಸ್ಟ್ ಅಲ್ಲಿ ತೋರಿಸಿರೋ ಅವತಾರ ಯಶ್ ಅವರ ಹೇಟರ್ಸ್ ಗೆ ಕೊಟ್ಟ ಸ್ಟ್ರಾಂಗ್ ಪಂಚ್ ಅಂತ. ಈಗ ಆ ಹೇಟರ್ಸ್ ಎಲ್ಲ ಮುಚ್ಕೊಂಡಿರ್ತಾರೆ. KGF ಇಂತ ಮೊದಲು ತುಂಬಾ ಮೂವಿಗಳನ್ನ ವಿಥೌಟ್ ಬಿಯರ್ಡ್ ಮಾಡಿದ್ದಾರೆ. ಅಂಡ್ ಅದು ಲಾಸ್ಟ್ ಸೀನ್ ಏನ್ ಇದೆ ಅಲ್ಲ, ವಿಥೌಟ್ ಬಿಯರ್ಡ್ ಏನ್ ತೋರಿಸಿದಾರಲ್ಲ, ಅದ್ರಲ್ಲಿ ಯಶ್ ತುಂಬಾ ಸೆಕ್ಸಿ ಅಂಡ್ ಬ್ರೂಟಲ್ ಆಗಿ ಕಾಣಿಸ್ತಿದ್ದಾರೆ. PHF ಅವರ ವೆಬ್ಸೈಟ್ ನಲ್ಲಿ ಮೂವಿಯ ಸಿನೆಪ್ಸಿಸ್ ಬಿಟ್ಟಿದ್ದಾರೆ. ಇವರು ಓವರ್ಸೀಸ್ ನಲ್ಲಿ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ಬರ್ದಿಂದಿದೆ 1940s to 1970s ನಲ್ಲಿ ನಡೆಯೋ
ಒಂದು ಸೆವೇಜ್ ಆಕ್ಷನ್ ಥ್ರಿಲ್ಲರ್ ಸಾಗಾ ಅಂತ. ಇವರು ಒಂದು ಸಿಂಗಲ್ ಮೂವಿ ಮಾಡಿ ಬಿಡಲ್ಲ, ನಮ್ಗೆ ಮಲ್ಟಿಪಲ್ ಪಾರ್ಟ್ಸ್ ನೋಡಕ್ ಸಿಗ್ಬಹುದು. ಇಲ್ಲ ಅಂದ್ರೆ ಎಲ್ಲ ಒಂದ್ರಲ್ಲಿ ಅವರು ಹೇಗ್ ಕವರ್ ಮಾಡ್ತಾರೆ ಅಂತ ನಂಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಡ್ ನಿಮ್ಗೆ ವಿಡಿಯೋ ಬ್ರೇಕ್ ಡೌನ್ ಇಷ್ಟ ಆಯ್ತಂದ್ರೆ ಅಂಡ್ ನಂದು ಮತ್ತೆ ನಿಮ್ಮ ಥಿಯರಿ ಸ್ವಲ್ಪ ಆದ್ರೂ ಮ್ಯಾಚ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಶ್ ಅವರ ಯಂಗರ್ ವರ್ಜನ್ ಮೇಲೆ ಡೀಟೇಲ್ ಆಗಿ ಬ್ರೇಕ್ ಡೌನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೇನ್.